ನಮಸ್ತೆ ಎಲ್ಲರಿಗೂ. ಇವತ್ತು ಗರಿಗರಿಯಾದಂತಹ ಮುರುಕು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಅಜವೈನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಬೆಣ್ಣೆ, ಉಪ್ಪು, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಬಿಳಿ ಎಳ್ಳು ಹಾಗೂ ಒಂದು ದೊಡ್ಡ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಈಗ ಒಂದು ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ 2 ಗ್ಲಾಸ್ ನೀರನ್ನು ಹಾಕಿ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ಈಗ ಇದಕ್ಕೆ ತಟ್ಟೆಯಲ್ಲಿ ನಾನು ಏನು ತೋರಿಸಿದ್ನಲ್ಲ ಎಲ್ಲ ಪದಾರ್ಥಗಳನ್ನು ಒಂದಾದ ನಂತರ ಒಂದನ್ನು ಹಾಕಿ ಈಗ ಅಕ್ಕಿ ಹಿಟ್ಟನ್ನು ಕೂಡ ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೀವು ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಮಾಡುವಾಗ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀರಲ್ಲ, ಸೇಮ್ ಅದೇ ಥರನೇ. ನಿಜವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮುರುಕು ಅಂತೂ ಫುಲ್ ಗರಿ ಗರಿಯಾಗಿರುತ್ತೆ. ಈಗ ಈ ಹಿಟ್ಟನ್ನು ಕೆಳಗಡೆ ಹಾಕಿ ನಂತರ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು, ಸ್ವಲ್ಪ ಬಿಸಿಯಾದಂಥ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಇದನ್ನು ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು. 2 ಕೈಗಳ ಸಹಾಯದಿಂದ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ. ಈಗ ನೋಡಿ, ಇದು ಹಿಟ್ಟು ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ಈಗ ಹಿಟ್ಟನ್ನು ದೊಡ್ಡದಾಗಿ ಒಂದು 3 ಅಥವಾ 4 ಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. ಈಗ ಮುರುಕು ಬಿಲ್ಲೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಈಗ ಚಕ್ಲಿ ಒಳ್ಳಲ್ಲಿ ಈ ಒಂದು ಭಾಗದ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ನಿಮಗೆ ಬೇಕಾಗಿರುವಂಥ ಸೈಜು, ದೊಡ್ಡದಾದರೆ ದೊಡ್ಡದು ಅಥವಾ ಚಿಕ್ಕದಾದರೆ ಚಿಕ್ಕದಾಗಿ ಸೈಜಲ್ಲಿ ಮುರುಕು ಶೇಪ್ನ ಮಾಡ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ಒಂದು 4-5 ಮಾಡಿಟ್ಕೊಳ್ಳಿ. ಈಗ ಕಾಯ್ದಂತಹ ಎಣ್ಣೆಯಲ್ಲಿ ಒತ್ತಿರುವಂತಹ ಈ ಮುರುಕುಗಳನ್ನು ಹಾಕಿ ಫ್ರೈ ಮಾಡಿ. 2 ಕಡೆಯೂ ಚೆನ್ನಾಗಿ ಫ್ರೈ ಮಾಡಿ, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಬಿಸಿಯಾದಂತಹ ಗರಿಗರಿಯಾದಂತಹ ಮುರುಕು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.